ಹಾಯ್, ಎಲ್ಲ ಹೇಗಿದ್ದೀರಾ? ಎಲ್ಲ ಆರಾಮಂತ ಅನ್ಕೊಳ್ತಾ ಇದ್ದೀನಿ. ಯಾರು ಏನು ಅನ್ಕೋಬಿಡೋದು, ನನ್ನ ಇಂಟ್ರೊಡಕ್ಷನ್ ತುಂಬ ಜನಕ್ಕೆ ಇರಲ್ಲ. ನನ್ನ ಹೆಸರು ರಕ್ಷತ್ ಅಂತ. ಏನಿದು ವಿಡಿಯೋ ಅಬೌಟ್, ಏನಕ್ಕೆ ವಿಡಿಯೋ ಮಾಡ್ತಾ ಇರೋದು, ಹೊಸ ಚಾನಲ್, ಏನು ವಿಡಿಯೋ, ಏನು ಕಂಟೆಂಟ್ ಮೇಲೆ ಇರ್ಬೋದು, ಎಲ್ಲ ಕುತೂಹಲ ಇರುತ್ತೆ. ನಾನು ಈ ವಿಡಿಯೋ ಮಾಡ್ತಾ ಇರೋದು ಆಲ್ ಅಬೌಟ್ ಮೆನ್ ಆ್ಯಂಡ್ ಮೆನ್. ಯಾಕಂದರೆ ಮೆಂಟಲ್ ಹೆಲ್ತ್ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಸೊ ದಟ್ ಈಸ್ ಟು ಮಚ್ ನೆಸೆಸರಿ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಯಾಕಂದರೆ ಒಂದು ಹುಡುಗ ಒಂದು ಕಾಲೇಜ್ ಮುಗಿಸಿ ಅವ್ನ ಜಾಬ್ ಕೆರಿಯರ್ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಂದ ಸ್ಟಾರ್ಟ್ ಆಗೋವಂಥ ಸ್ಟ್ರಗಲ್ಲು ಅವ್ನ ಲೈಫ್ ಎಂಡ್ ಆಗೋವರೆಗೂ ಒಂದಲ್ಲ ಒಂದು ಸ್ಟ್ರಗಲ್ಗೆ ಆ್ಯಡ್ ಆಗ್ತಾನೆ ಹೋಗ್ತಾ ಇರುತ್ತೆ. ಯಾಕಂದರೆ ಅವರು ಯಾವತ್ತೂ ಅವ್ರಿಗೋಸ್ಕರ ಮಾಡ್ತಾ ಇರಲ್ಲ, ಅವ್ರು ಇನ್ನೊಬ್ರಿಗೋಸ್ಕರ ಸ್ಯಾಕ್ರಿಫೈಸ್ ಲೈಫ್ ಮಾಡ್ತಾ ಇರ್ತಾರೆ. ಅವ್ರ ವೈಫ್ ಆಗಿರ್ಬೋದು, ಅವ್ರ ಪೇರೆಂಟ್ಸ್ ಆಗಿರ್ಬೋದು, ಅವ್ರ ಸಿಸ್ಟರ್ಸ್, ಅವ್ರಿಗೋಸ್ಕರನೇ ಅವ್ರು ಬದುಕ್ತಾ ಇರ್ತಾರೆ. ಆ್ಯಂಡ್ ದಿಸ್ ಚಾನಲ್ ಈಸ್ ಆಲ್ ಅಬೌಟ್, ಇವಾಗ ನನಗೆ 27 ಇವಾಗ ಏಜು. ಆ್ಯಂಡ್ ನಾನು 27, ನಾನು ವೆನ್ ಐ ವಾಸ್ ಸ್ಟಾರ್ಟೆಡ್ ವರ್ಕಿಂಗ್, ನಾನು ಒಂದು 10th ಆಗಿದ ತಕ್ಷಣ ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ನನಗೆ ಈ ನಾಲೆಜ್ ಇದ್ದಿದ್ರೆ ನಾನು ಇನ್ನೂ ಬೆಟರ್ ಆಗಿರ್ತಾ ಇದ್ದೆ. ದಟ್ ಸಿಂಪಲ್ ವರ್ಡ್ಸ್. ಇವಾಗ ಒಂದು ಹುಡುಗ ಒಂದು ಡಿಗ್ರಿ ಮುಗಿಸಿ ವರ್ಕ್ ಲೈಫ್ ನೋಡ್ಬೇಕಾ, ಬಿಸ್ನೆಸ್ ಮಾಡಬೇಕಾ, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ದಿಸ್ ದಿ ಬೆಟರ್ ಚಾನಲ್ ಐ ಗೆಸ್. ನಾಟ್ ದಿಸ್ ವಿಡಿಯೋ ಇಸ್ ಆಲ್ ಅಬೌಟ್ ಇಂಟ್ರೊಡಕ್ಷನ್, ಬಟ್ ದಟ್ ವಿಲ್ ಬಿ ಅ ಬೆಟರ್, ಅವನಿಗೆ ಒಂದು ಐಡಿಯಾ ಕೊಡುವಂಥ. ನಾನು ಲೈಫಲ್ಲಿ ಏನೇನು ಸ್ಟ್ರಗಲ್ ಮಾಡಿದ್ದೀನಿ ಅದು ಅವ್ನ ಲೈಫಲ್ಲಿ ಆ ಸ್ಟ್ರಗಲ್ ಬರಬಾರ್ದು ಅನ್ನೋದು ಒಂದು ಮೇನ್ ಇಂಟೆನ್ಷನ್ ಆಫ್ ದಿಸ್ ವಿಡಿಯೋ. ಏನೇನು ಕವರ್ ಮಾಡ್ಬೋದು, ಮೇನ್ ಪರ್ಸನಲ್ ಫೈನಾನ್ಸ್, ಹೌ ಮನಿ ವರ್ಕ್ಸ್. ಮೊದಲು ಮೇಜರ್ಲಿ ದುಡ್ಡು, ನಾವು ಯಾವಾಗಲೂ ದುಡ್ಡಿಂದೇ ಹೋಗ್ತಾ ಇರ್ತೀವಿ. ಆನ್ ಮಾಡಬೇಕು, ಇದು ಮಾಡಬೇಕು, ಇನ್ನು ಜಾಸ್ತಿ ಆನ್ ಮಾಡಬೇಕು, ಇನ್ನು ಜಾಸ್ತಿ ಇದೇನೋ ತಗೋಬೇಕು, ನಮ್ಮ ಮೈಂಡ್ ಸೆಟ್ ಯಾವಾಗಲೂ ಅದರಿಂದ ಹೋಗ್ತಾ ಇರುತ್ತೆ. ಸೊ ಅದನ್ನ ಚೇಂಜ್ ಮಾಡೋಕ್ಕೆ ದಿಸ್ ಚಾನಲ್. ಯಾಕಂದ್ರೆ ಯಾವತ್ತು ಮನಿ ನಮ್ಮಿಂದೇ ಬರಬೇಕು ಹೊರತು ನಾವು ಮನಿಗೋಸ್ಕರ ಕೆಲಸ ಮಾಡಬಾರ್ದು. ದಟ್ ಈಸ್ ಎಲ್ಲರಿಗೂ ಗೊತ್ತು. ಬಟ್ ನಾವು ಆದ್ರೂ ಏನು ಮಾಡ್ತೀವಿ, ಇಮಿಡಿಯೇಟ್ ಕಾಲೇಜ್ ಮುಗಿದ ತಕ್ಷಣ ನಾವು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬಿಕಾಸ್ ನಮ್ಮ ಮನಿ ರಿಕ್ವೈರ್ಮೆಂಟ್ ಇರುತ್ತೆ. ಆನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ವಿಲ್ ಗೋ ಆನ್ ಟು ದಟ್. ನಾ ಅಷ್ಟು 15,000 ಸ್ಯಾಲ್ರಿ ಬರ್ತಾ ಇದೆ, 15,000 ಕಮಿಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊತೀವಿ. ದಟ್ ಈಸ್ ನಾಟ್ ಹೌ ಯು ಶುಡ್ ಸ್ಟಾರ್ಟ್ ಯುವರ್ ಕೆರಿಯರ್. ಯಾಕಂದ್ರೆ ನೀವು ಹೋಗ್ತಾ ಯು ಲೂಸ್ ಯುವರ್ ಫ್ರೀಡಮ್. ನೀವೇನು ಡ್ರೀಮ್ ಮಾಡಿರ್ತೀರಾ ಅದನ್ನ ನೀವು ಅಚೀವ್ ಮಾಡೋಕ್ಕಾಗಲ್ಲ. ಈವನ್ ನನ್ನ ಲೈಫಲ್ಲೂ ಅದೇ ಆಗಿದ್ದು. ಸೊ ಅದನ್ನ ನಾನು ಒಂದು 18 years old, 20 years old ಇವಾಗಲೇ ಅದನ್ನ ಹೇಗೆ ಪ್ಲಾನ್ ಮಾಡೋದು ಅಂತ ಐ ವಿಲ್ ಬ್ರಿಂಗ್ ಎವ್ರಿ ವಿಡಿಯೋ. ನಾನು ಹೇಗೆ ಏನೇನು ಮಾಡಬೇಕು, ಎಲ್ಲೆಲ್ಲಿ ಏನೇನು ಚೇಂಜಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಇವಾಗಲೇ ಹೇಗಿರಬೇಕು, ಹೇಗೆ ಮಾತಾಡಬೇಕು, ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈವನ್ ನನಗೂ ಇವಾಗ ತುಂಬ ನರ್ವಸ್ನೆಸ್ ಇದೆ. ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ. ತುಂಬ ನರ್ವಸ್ನೆಸ್ ಇದೆ. ನಾನು ಐ ಆಮ್ ನಾಟ್ ಟೋಟಲಿ ಓವರ್ಕಮ್. ಬಟ್ ಇಫ್ ಐ ಸ್ಟಾರ್ಟೆಡ್ ದಿಸ್ ಇನ್ 5 years ago, ಮೇ ಬಿ 5 years ಇವಾಗ ನಾನು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೇನೆ. ಮೇ ಬಿ ಆ ಥರ ಯೋಚನೆ ಮಾಡಿದ್ರೆ ಯು ವಿಲ್ ಗೆಟ್ ಒನ್ ಐಡಿಯಾ ವಾಟ್ ಅಬೌಟ್ ದಿಸ್. Taxation means I have 5 years experience in audit field. Because I worked in audit office, I gained 5 years whole knowledge about business, taxation, how tax works, how income tax works, how GST works. ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ನಿಮಗಿರುವಂಥ ಒಂದು ಸೋರ್ಸ್ GST ರಿಜಿಸ್ಟ್ರೇಷನ್ ಇಂದ ಯು ಡೋಂಟ್ ನೀಡ್ ಟು ಪೇ ಎನಿಬಡಿ. ಒಂದು ರಿಜಿಸ್ಟ್ರೇಷನ್ಗೆ 3,000 ಪೇ ಮಾಡ್ತೀರಾ ಅಂದರೆ ಆ ಸ್ಕಿಲ್ನ ನೀವೇ ಡೆವಲಪ್ ಮಾಡ್ಕೊಂಡು ಯು ಕ್ಯಾನ್ ಸೇವ್ ದಟ್. ಎವ್ರಿ ಮಂತ್ ನೀವು GST ಫೈಲಿಂಗ್ಗೆ ಇಷ್ಟ ಅಮೌಂಟ್ ಅಂತ ಪೇ ಮಾಡಬೇಕಾಗುತ್ತೆ ಒಂದು ಆಡಿಟರ್ ಅಥವಾ ಒಂದು CAಗೆ. ಐ ಆಮ್ ನಾಟ್ ಸೇಯಿಂಗ್ CA ಅಡ್ವೈಸ್ ತಗೋಬೇಡಿ ಅಂತ. ಬಟ್ ವಾಟ್ ಐ ಆಮ್ ಸೇಯಿಂಗ್ ಇಸ್, ಒಂದು ಆಡಿಟರ್ ಮಾಡುವಂಥ ಕೆಲಸನ ನೀವು ಕಲ್ತ್ಕೊಂಡ್ರೆ ನೀವು ಒಂದು ಬಿಸ್ನೆಸ್ನ ನೋಡುವಂಥ ವಿಷನ್ ತುಂಬ ಚೇಂಜ್ ಆಗುತ್ತೆ. ಸೊ ಐ ವಾಂಟ್ ಟು ಬ್ರಿಂಗ್ ದಟ್ GST, ಇನ್ಕಮ್ ಟ್ಯಾಕ್ಸ್, ಅದ್ರ ರಿಲೇಟೆಡ್ ಎಲ್ಲ ವೀಡಿಯೋಸ್ನು ನಾನು ತರಕ್ಕೆ ಟ್ರೈ ಮಾಡ್ತೀನಿ. ಹಾಗಾಗಿ 5 years ಆದಮೇಲೆ ನಾನು ಐ ಸ್ಟಾರ್ಟೆಡ್ ಮೈ ಓನ್ ಫ್ಯಾಷನ್ ಇಂಡಸ್ಟ್ರಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. 2 years ಇನ್ ಫ್ಯಾಷನ್ ಇಂಡಸ್ಟ್ರಿ ವರ್ಕ್ ಮಾಡ್ತಿದ್ದೀನಿ ಆಸ್ ಎ ಅಕೌಂಟೆಂಟ್ ಇರ್ಬೋದು. ಬಟ್ ಐ ನೋ ಮೋರ್ ಅಬೌಟ್ ಫ್ಯಾಷನ್ ಇಂಡಸ್ಟ್ರಿ, ಹೌ ಫ್ಯಾಷನ್ ಇಸ್ ಚೇಂಜಿಂಗ್ ಎವ್ರಿ 3 monthsಗೆ. ಯಾಕಂದರೆ ಫಾಸ್ಟ್ ಫ್ಯಾಷನ್ ಅನ್ನೋ ಒಂದು ಟ್ರೆಂಡ್ ಇರೋದ್ರಿಂದ 3 monthsಗೆ ಹೇಗೆ ಫ್ಯಾಷನ್ ಚೇಂಜ್ ಆಗ್ತಾ ಇದೆ, ಹೇಗೆ ಅದ್ರ ಬಗ್ಗೆ ಒಂದು ಹುಡುಗ ಅದ್ರ ಬಗ್ಗೆ ಹೇಗೆ ಅಪ್ಡೇಟ್ ಆಗಬೇಕು, ಹೇಗೆ ಚೇಂಜಸ್ ಮಾಡ್ಕೋಬೇಕು ಅವ್ನ ಲೈಫಲ್ಲಿ, ಫ್ಯಾಷನ್ಗೆ ಹೇಗೆ ಅಪ್ಡೇಟ್ ಆಗ್ತಾ ಇರಬೇಕು. ಈ ಜನ್ರೇಷನ್ಗೆ ನಾಟ್ ಎಕ್ಸ್ಟರ್ನಲಿ ಚೇಂಜಸ್ ಆಗ್ತದೆ, ಇಂಟರ್ನಲಿ ನಾವು ಹೇಗೆ ಮಗು ಥರ ಇದೀವಿ ಹಾಗೆ ಇರೋದು ಬೆಟರ್. ಬಟ್ ಎಕ್ಸ್ಟರ್ನಲಿ ನಾವು ಚೇಂಜ್ ಆಗಲೇಬೇಕಾಗುತ್ತೆ. ಈ ಸೊಸೈಟಿಯಲ್ಲಿ ನಾವು ಟಾಪ್ 1% ಅಲ್ಲಿ ಇರಬೇಕಂದ್ರೆ ಈ ಟ್ರೆಂಡಿಗೆ ನಾವು ಅಡಾಪ್ಟ್ ಆಗ್ತಾ ಇರಬೇಕಾಗುತ್ತೆ. ಸೊ ಐ ವಿಲ್ ಬ್ರಿಂಗ್ ದಟ್ ವಿಡಿಯೋಸ್ ರಿಲೇಟೆಡ್ ಟು ಫ್ಯಾಷನ್ ಆಲ್ಸೋ. ಬಿಕಾಸ್ what I tell, when I started business with my brother as a partner, it's going too well in fashion industry. So I want to bring that business ideas, business related videos, and majorly my life changed when I started reading books. Okay, I will bring that books also in this video. I will review that books, what books you have to read at what age. matlab ಮೀನ್ಸ್ ಏನು ನೀವು ಯಾವ ಏಜಲ್ಲಿ ಏನು ಸ್ಟಾರ್ಟ್ ಮಾಡಬೇಕು, ಯಾವ ಏಜಲ್ಲಿ ಯಾವ ಬುಕ್ಸ್ನ ಓದಿದ್ರೆ, ಸ್ಟಾರ್ಟಿಂಗಲ್ಲೇ ನೀವು ಸೈಕಾಲಜಿ ಬುಕ್ಸ್ ಎಲ್ಲ ನೀವು ಸ್ಟಾರ್ಟ್ ಮಾಡಿದ್ರೆ ಯು ಕಾಂಟ್ ರೀಡ್. ನೀವು ಮುಂದೆ ಹೋಗ್ತಾ ಯು ಸ್ಟಾರ್ಟ್ ಅವಾಯ್ಡ್. ರೀಡಿಂಗ್ ಇಸ್ ಬುಕ್. ನಮ್ಮ ಎಜುಕೇಷನ್ ಸಿಸ್ಟಮು ಹಾಗೆ ಆಗಿರೋದು. ಸೊ ಏನಾಗುತ್ತೆ ಅಂದರೆ ನೀವು ತುಂಬ ಥಿಯರಿಟಿಕಲ್ ಆಗಿ ಎಕ್ಸ್ಪ್ಲೈನ್ ಮಾಡಕ್ಕೆ ಹೋದ್ರೆ ಯಾರಿಗೂ ಇಷ್ಟ ಆಗಲ್ಲ. ನೀವು ಕುತ್ಕೊಂಡು ಥಿಯರಿ ಸಬ್ಜೆಕ್ಟ್ ಓದು ಅಂದರೆ ನೋಬಡಿ, ಯಾರಿಗೂ ಬೇಕಾಗಿಲ್ಲ. ಅದು ಯಾರಿಗೆ ಏನಕ್ಕೆ ಬೇಕು ಅಷ್ಟೊಂದೆಲ್ಲ ಥಿಯರಿ ಓದೋದು ಬೇಡ. ಸೊ ವೆನ್ ಯು ಸ್ಟಾರ್ಟೆಡ್ ರೀಡಿಂಗ್ ತುಂಬ ಸಿಂಪಲ್ ಬುಕ್ಸ್ ಇರುತ್ತೆ. ದ ಲವ್ ಸ್ಟೋರೀಸ್ ಇರುತ್ತೆ. ಎಲ್ಲ
ನಿಮಗೆ ಹ್ಯಾಬಿಟ್ ಆಗುತ್ತೆ ಅದು. ಎವ್ರಿ ಡೇ ನೀವು ಆ ಬುಕ್ಸ್ನ ಒಂದು 20 to 30 minutes ಓದಿದ್ರು ಯು ವಿಲ್ ಗೆಟ್ ರೆಗ್ಯುಲರ್ ಹ್ಯಾಬಿಟ್ ಅಬೌಟ್ ದಟ್ ಬುಕ್ಸ್. ಐ ವಿಲ್ ಬ್ರಿಂಗ್ ರಿವ್ಯೂ ಅಬೌಟ್ ಸೋ ಮೆನಿ ಬುಕ್ಸ್ ಐ ಹ್ಯಾವ್ ರೆಡ್. ಆ ಬುಕ್ ಬಗ್ಗೆ ಎಲ್ಲ ನಾನು ರಿವ್ಯೂನ ಈ ಚಾನಲಲ್ಲಿ ತರಬೇಕು ಅನ್ಕೊಂಡಿದ್ದೀನಿ. ಆ್ಯಂಡ್ ಏನಕ್ಕೆ ಈ ಇಂಟ್ರೊಡಕ್ಷನ್ ವಿಡಿಯೋ ಹಾಗೆ ಡೈರೆಕ್ಟ್ ಆಗಿ ಇದು ಮಾಡ್ಬೋದಲ್ಲ, ಬಟ್ ನೋ, ಈ ವಿಡಿಯೋ ಯಾರ್ಯಾರಿಗೆ ತಲುಪುತ್ತೆ ಐ ವಾಂಟ್ ಯು ಟು ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಬಿಕಾಸ್ ಈ ಕಮ್ಯುನಿಟಿನ ತುಂಬ ಸ್ಟ್ರಾಂಗ್ ಆಗಿ ಒಂದು ಬಿಲ್ಡ್ ಮಾಡೋದು ಒಂದು ಆಸೆ ಇದೆ. ನಾನು ತುಂಬ ಡೀಟೇಲ್ ವಿಡಿಯೋಸ್ ತರ್ತೀನಿ. ಒಂದು ಚಿಕ್ಕ ಪೆನ್ ಕೂಡ ಹೌ ಇಟ್ ಶುಡ್ ಬಿ, ನೀವು ಒಂದು ಸಿಗ್ನೇಚರ್ ಕೂಡ ನಿಮ್ಮ ಸಿಗ್ನೇಚರ್ ಹೇಗಿರಬೇಕು, ಎಲ್ಲ ವಿಷಯದ ಬಗ್ಗೆನೂ ನಾನು ಈ ವಿಡಿಯೋ ಈ ಚಾನಲ್ ನಾನು ಬರಕ್ಕೆ ಟ್ರೈ ಮಾಡ್ತೀನಿ. ಅಕಸ್ಮಾತ್ ದಿಸ್ ವಿಡಿಯೋ ಇಸ್ ರೆಕಮೆಂಡೆಡ್ ಟು ಯು ಆನ್ ಯೂಟ್ಯೂಬ್, ನಾನು ಎಲ್ಲೂ ಯಾರಿಗೂ ಪ್ರಮೋಷನ್ ಯಾರಿಗೂ ಶೇರ್ ಮಾಡಲ್ಲ, ಏನು ಮಾಡಲ್ಲ. ನಿಮ್ಗೆ ಈ ವಿಡಿಯೋನ ನಿಮ್ಮ ಚಾನಲ್ ನಿಮ್ಗೆ ಕಾಣಿಸ್ತಾ ಇದೆ ಅಂದರೆ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ನಿಮ್ಮನ್ನ ಬೆಟರ್ ಮಾಡ್ತೀನಿ, ಐ ಡೋಂಟ್ ನೋ, ನಾನು ಬೆಟರ್ ಆಗ್ತಾ ಇದ್ದೀನಿ, ಜೊತೆಗೆ ನೀವು ನಮ್ಮ ಜೊತೆಗೆ ಇರಿ. ಸೊ ಸಿಂಪಲ್ ಟಾಪಿಕ್, ನಾನು ಬೆಟರ್ ಆಗಿದ್ದೀನಿ, ನಿಮ್ಮನ್ನು ಬೆಟರ್ ಮಾಡ್ತೀನಿ ಇಲ್ಲ, ನಾನು ಬೆಟರ್ ಆಗಬೇಕು, ನನ್ನ ಜರ್ನಿಯಲ್ಲಿ ನೀವು ಜಾಯ್ನ್ ಆಗಿ ಅನ್ನೋದು ಒಂದು ಇದು. ಓಕೆ, ಚಾನಲ್ ಹೆಸರು ನೀವು ನೋಡಿದ್ದೀರಾ, ಲೈಫ್ ಇಸ್ ಅನ್ಸ್ಕ್ರಿಪ್ಟೆಡ್ ಬಟ್ ಪ್ಲಾನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನನ್ನ ಲೈಫಲ್ಲಿ ಅದೇ ಬಿಲೀಫ್ ನಾನು ಇಟ್ಕೊಂಡಿರೋದು. ಲೈಫ್ ಇಸ್ ಆಲ್ ಅಬೌಟ್ ಅನ್ಸ್ಕ್ರಿಪ್ಟೆಡ್. ನೀವು ಯಾವುದು ಲೈಫಲ್ಲಿ ಏನಾಗುತ್ತೆ ಪ್ಲಾನ್ ಮಾಡೋಕ್ಕಾಗಲ್ಲ, ಬಟ್ ಲೈಫಿಗೆ ಏನು ಬೇಕೋ ಅದನ್ನು ಪ್ಲಾನ್ ಮಾಡಲೇಬೇಕಾಗತ್ತೆ. ಸೊ ಲಾಸ್ಟಲ್ಲಿ ಥ್ಯಾಂಕ್ ಯು. ಈ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಐ ಡೋಂಟ್ ವಾಂಟ್ ಎನಿ ರೀಸನ್ಸ್. ನೀವು ನನ್ನ ಕಂಟೆಂಟ್ ತರ್ತೀನೋ ಇಲ್ವಾ, ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮ್ಗೆ ಏನೂ ಲಾಸ್ ಇಲ್ಲ. ಐ ವಾಂಟ್ ಯು ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್ ಇವಾಗಲೇ, ರೈಟ್ ನೌ, ಪ್ಲೀಸ್. ಥ್ಯಾಂಕ್ ಯು.